ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, 2025 ಆಗಸ್ಟ್ ತಿಂಗಳಿನ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮೊದಲಿಗೆ ಸಿಂಹರಾಶಿಯ ಒಂದಷ್ಟು ಲಕ್ಕಿ ಡೇಟ್ಸ್ಗಳನ್ನು ಹೇಳ್ಬಿಡ್ತೇನೆ. ಈ ಡೇಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಈ ಡೇಟು ತುಂಬ ಉತ್ತಮವಾದಂತಹ ಸಹಾಯವನ್ನು ಮಾಡುತ್ತೆ. ಇದು ಒಳ್ಳೆಯ ಮುಹೂರ್ತವಾಗಿರುತ್ತೆ. ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಇದು ಯಶಸ್ಸನ್ನು, ಜಯವನ್ನು ತಂದುಕೊಡುತ್ತೆ. ಹಾಗಾದರೆ ಈ ಡೇಟ್ಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. 2, 3, 10, 21, 25, 26, 29 ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 2, 3, 10, 21, 25, 26, 29 ಇದು ನಿಮಗೆ ಉತ್ತಮವಾದಂತಹ ದಿನಾಂಕಗಳು. ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡೋದಾದರೆ 4, 5, 12, 13, 14, 23, 24 ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 4, 5, 12, 13, 14, 23 ಮತ್ತು 24 ಇದು ನಿಮಗೆ ಅಶುಭ ಮುಹೂರ್ತಗಳು. ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಜಯ ನಿಮಗೆ 100% ಸಿಗತ್ತೆ. ಹಾಗಾದರೆ ಸಿಂಹರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಕೇತು 1ನೇ ಮನೆಯಲ್ಲಿದ್ದಾರೆ. ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಜಾಗರೂಕತೆ ಬೇಕು. ಮಾತು ಕೊಡುವಂತಹ ಸಂದರ್ಭದಲ್ಲಿ, ಕಮಿಟ್ ಆಗುವಂತಹ ಸಂದರ್ಭದಲ್ಲಿ, ಆ ಒಂದು ಹೀಟ್ ಮೂಮೆಂಟಲ್ಲಿ ತೆಗೆದುಕೊಳ್ತಕ್ಕಂತಹ ಡಿಸಿಷನ್ನು ನಿಮಗೆ ಅಷ್ಟೊಂದು ಯಶಸ್ಸನ್ನು ಕೊಡೋದಿಲ್ಲ. ಹಾಗಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು. ಮತ್ತು ಜನ್ಮಸ್ಥ ಕೇತು ಏನನ್ನ ಸೂಚನೆ ಮಾಡುತ್ತೆ ಅಂತಂದರೆ, ಪಿತ್ರಾರ್ಜಿತ ಆಸ್ತಿ ವಿಷಯಗಳಲ್ಲಿ ಬಹಳ ಜಾಗರೂಕತೆ ಬೇಕು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಂದರ್ಭದಲ್ಲಿರ್ಬೋದು, ಯಾವುದೋ ಒಂದು ಕಮಿಟ್ ಆಗುವಂತಹ ಸಂದರ್ಭದಲ್ಲಿರ್ಬೋದು. ಹಾಗಾಗಿ ಸ್ವಲ್ಪ ಆಸ್ತಿ ಸಂಬಂಧಿತವಾದಂತಹ ವ್ಯವಹಾರಗಳು ಅಂತಂದರೆ ತುಂಬ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕ. ಮತ್ತು ತೀರ್ಮಾನಗಳ ಬಗ್ಗೆ ಜಾಗ್ರತೆಯನ್ನು ಸೂಚನೆ ಮಾಡ್ತಾ ಇದೆ. ಯಾವುದೇ ಮಾತನಾಡುವಂತಹ ಸಂದರ್ಭದಲ್ಲಿ, ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಜಾಣ್ಮೆ ಅನ್ನುವಂಥದ್ದು ಅವಶ್ಯಕವಾಗಿರುತ್ತೆ ಈ ತಿಂಗಳು. ದ್ವಿತೀಯದಲ್ಲಿರ್ತಕ್ಕಂತಹ ಕುಜ ಅನಾರೋಗ್ಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸಬೇಕು. ಅದೇ ರೀತಿಯಾಗಿ ಭೂಮಿಗೆ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ, ಇದು ಹಿಂದಿನ ರಾಶಿಯ ಮುಂದುವರಿದ ಭಾಗ ಅಂತ ಹೇಳಬಹುದು. ಭೂಮಿಗೆ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ, ಅಥವಾ ಪ್ರತಿಯೊಂದು ಕೂಡ ದಿಕ್ಕು, ವಾಸ್ತು, ಆಯಾ ವ್ಯಯಗಳನ್ನು ರೋಡ್ ಹಿಟ್ಟು ಬರುತ್ತಾ, ಅಥವಾ ನನಗೆ ಏನೇನು ಪಾಸಿಟಿವ್ ಇದೆ, ಪ್ಲಸ್ ಪಾಯಿಂಟ್ ಏನೇನಿದೆ, ನೆಗೆಟಿವ್ ಏನೇನಿದೆ, ಈ ಥರದ ಎಲ್ಲ ವಿಚಾರಗಳನ್ನು ನೀವು ಭೂಮಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಯೋಚನೆಯನ್ನು ಮಾಡುವಂತಹ ಸೂಚನೆ ಈ ಗ್ರಹದಿಂದ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ತೀರ್ಮಾನಗಳ ಬಗ್ಗೆ ಜಾಗರೂಕತೆ ಬೇಕು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು, ಮಾತಿನ ಸಂದರ್ಭ, ವ್ಯವಹಾರಗಳ ಸಂದರ್ಭ ಅಂದಾಗ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ತುಂಬ ಅತ್ಯವಶ್ಯಕ. ಇನ್ನು ರಾಹು ಸಪ್ತಮದಲ್ಲಿರ್ತಕ್ಕಂಥದ್ರಿಂದ ಗಂಡ ಹೆಂಡತಿಯರ ಪರಸ್ಪರವಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸಗಳ ಗಳಿಕೆಯಲ್ಲಿ ಒಬ್ಬರೊಬ್ಬರ ಆಗುಹೋಗುಗಳನ್ನು ನೀವು ಪೂರೈಸಬೇಕಾದಂತಹ ಅನಿವಾರ್ಯತೆ ಈ ತಿಂಗಳಲ್ಲಿರುತ್ತೆ. ಹಾಗಾಗಿ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದಿರುವಂತಹ ಪ್ರಯತ್ನವನ್ನು ಮಾಡಿ, ಒಬ್ಬರ ಇಷ್ಟಾರ್ಥಗಳನ್ನು ಮತ್ತೊಬ್ಬರು ಅರ್ಥೈಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಈ ತಿಂಗಳು ವೈವಾಹಿಕ ಜೀವನ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. 6 ಮತ್ತು 7ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಅಷ್ಟಮದಲ್ಲಿ. ಅಂದರೆ ಸಿಂಹರಾಶಿಯವರಿಗೆ ಮನೆಯಲ್ಲಿ ಹಿರಿಯರಿದ್ದಾರೆ ಅಂತಂದರೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು. ಹಿರಿಯರ ಆರೋಗ್ಯದ ಕಡೆಗೆ, ಅವರ ಚಿಕಿತ್ಸೆಯ ಕಡೆಗೆ, ಅಥವಾ ಅವರ ಜೀವನ ಶೈಲಿ ಬಗ್ಗೆ, ಆಹಾರ ಶೈಲಿ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸಬೇಕು. ಅವ್ರ ಬಗ್ಗೆ ಹೆಚ್ಚು ಕೇರಿಂಗನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಅಥವಾ ಸಿಂಹರಾಶಿಯವರಿಗೆ ವಯಸ್ಸಾಗಿದೆ ಅಂತಂದರೆ ನೀವು ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನದಾಗಿರ್ತಕ್ಕಂತಹ ಜಾಗರೂಕತೆ ಅವಶ್ಯಕ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಅಷ್ಟಮದಲ್ಲಿರ್ತಕ್ಕಂತಹ ಶನಿ, ಅಷ್ಟಮ ಶನಿ ಕಾಟದ ಜೊತೆಗೆ ಒಂದಷ್ಟು ಹಲವು ರೀತಿಯಾಗಿರ್ತಕ್ಕಂಥ, ಯಾಕಂದರೆ ವಕ್ರಿ ಆಗಿದೆ. ಹಾಗಾಗಿ ವಕ್ರ ಶನಿಯ ಫಲವನ್ನು ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗಿ ನೀಡದೇ ಇರಲಿ ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಇನ್ನು 5 ಮತ್ತು 8ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಏಕಾದಶ ಶುಭ ಸ್ಥಾನದಲ್ಲಿ. ಸಿಂಹರಾಶಿಯವರು ಗುರುಬಲ ಚೆನ್ನಾಗಿದೆ ಅಂತ ಕೇಳಿದ್ರೆ ಎಕ್ಸ್ಟ್ರೀಮ್ ಗುಡ್ ಗುರುಬಲ ಇದೆ. 2, 5, 7, 9, 11 ಗುರುವಿಗೆ ಉತ್ತಮವಾದಂತಹ ಪೊಸಿಷನ್ನು. ಹಾಗಾಗಿ ಸಿಂಹರಾಶಿ 11ನೇ ಮನೆಯ ಗುರು ಆಗುತ್ತೆ. ಅತ್ಯಂತ ಹೆಚ್ಚು ಶುಭ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಹಾಯವಾಗುತ್ತೆ. ಯಾವುದೇ ರೀತಿಯಾದಂತಹ ಯೋಚನೆಗಳಿಲ್ಲ. ನೋಡಿ, ಉತ್ತಮವಾದಂತಹ ಗುರುಬಲ ಇರೋದ್ರಿಂದಾಗಿ ಯಾವುದೇ ಕೆಲಸವನ್ನು ಮಾಡಿ ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತೀರಿ. ನಿಮ್ಮ ಜೀವನಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳ ವಿಚಾರ ಇರ್ಬೋದು, ಯಾವುದೇ ಹೊಸ ಬಿಸ್ನೆಸ್ ಮಾಡುವಂತಹ ಸಂದರ್ಭ, ಉದ್ಯೋಗ ಪ್ರಾರಂಭ ಮಾಡ್ಬೋದಾ, ಬಿಸ್ನೆಸ್ ಪ್ರಾರಂಭ ಮಾಡ್ಬೋದಾ ಅಂತಂದರೆ ಒಳ್ಳೆಯ ಗುರುಬಲ ಇದೆ. ಅದೇ ರೀತಿಯಾಗಿ ಜಯ ಸಿಗತ್ತಾ, ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹ, ಹಣ, ಸಮಯ, ಶಕ್ತಿ ಅಥವಾ ನಿಮ್ಮ ಎನರ್ಜಿಯನ್ನು ಅಥವಾ ನಿಮ್ಮ ಬುದ್ಧಿಯನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಜಯ ಸಿಗತ್ತಾ, ಲಾಭವಾಗತ್ತಾ ಅಂತ ಹೇಳಿದ್ರೆ
100ಕ್ಕೆ 100ರಷ್ಟು ಸಿಗತ್ತೆ. ಬಿಕಾಸ್ 11ನೇ ಮನೆ ಗುರು ಅತ್ಯಂತ ಹೆಚ್ಚು ಶುಭ ಫಲವನ್ನು ಸಿಂಹರಾಶಿಗೆ ನೀಡುತ್ತಾರೆ. ಅದೇ ರೀತಿಯಾಗಿ 3 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶುಕ್ರ 11ರಿಂದ 12ನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಏಕಾದಶ ಶುಭ ಸ್ಥಾನದಲ್ಲೂ ಶುಕ್ರನಿಂದ ಉತ್ತಮವಾದಂತಹ ಫಲ. 12ನೇ ಮನೆಗೆ ಬಂದ ಮೇಲೂ ಕೂಡ ಶುಕ್ರನಿಂದ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಶುಕ್ರ ಅಂತಂದ್ರೆ ಲಕ್ಸುರಿಯಸ್ಟ್ ಲೈಫ್ ನಿಮಗೆ ಈ ತಿಂಗಳು ಸಿಗತ್ತೆ ಮತ್ತು ಆರ್ಥಿಕವಾದಂತಹ ಫೈನಾನ್ಷಿಯಲ್ ಗ್ರೋತ್ ನಿಮಗೆ ತುಂಬಾ ಉತ್ತಮವಾದಂತಹ ರೀತಿಯಲ್ಲಿದೆ. ಹಾಗಾಗಿ ಹೂಡಿಕೆಯನ್ನು ನಿಸ್ಸಂದೇಹವಾಗಿ ಮಾಡಬಹುದು. ಹೂಡಿಕೆ ಮಾಡಿದಂತಹ ಕ್ಷೇತ್ರದ ಲಾಭವಾಗುತ್ತೆ. ಫೈನಾನ್ಷಿಯಲ್ ಗ್ರೋತ್ ಚೆನ್ನಾಗಿರುತ್ತೆ. ಎಕ್ಸ್ಟ್ರೀಮ್ ಗುಡ್ ಧನಬಲವನ್ನ ನಿಮ್ಮದಾಗಿಸಿಕೊಳ್ತೀರಿ. ಧನಪ್ರಾಪ್ತಿ ಯೋಗ ಅನ್ನೋದಾಗಿ ನಿಮಗೆ ಸಿಗತ್ತೆ. ಅದೇ ರೀತಿಯಾಗಿ ನಿಮ್ಮದೇ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ 12ನೇ ಮನೆಯಿಂದ 1ನೇ ಮನೆಗೆ ಬರ್ತಾರೆ. ನೋಡಿ, ವ್ಯಯಸ್ಥಾನದಿಂದ ಜನ್ಮಸ್ಥ ರವಿ ಆಗ್ತಾರೆ. ಹಾಗಾಗಿ ಸ್ವಲ್ಪ ವರ್ಚಸ್ಸು ಹಾಳಾಗುವುದು ಸಾಧ್ಯತೆ ಇದ್ದಾವೆ. ನಿಮ್ಮ ವರ್ಚಸ್ಸಿನ ಕಡೆ ಗಮನವನ್ನು ಹರಿಸಿ. ಏನೋ ಒಂದು ಮಾತಾಡುವಂತಹ ಸಂದರ್ಭದಲ್ಲಿ ಯಾರು ನನ್ನ ಬಗ್ಗೆ ಏನು ಅಂದುಕೊಳ್ತಾರೆ ಅನ್ನುವಂತಹ ಒಂದು ಮಾತಿನ ಗಮನ ಇರಲಿ. ಅದೇ ರೀತಿಯಾಗಿ ಬೇರೆಯವರು ಏನೋ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕ್ಷಣದಲ್ಲಿ ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗದೇ ಇದ್ರೂ ಕೂಡ ಅವರು ಆಡುವಂತಹ ಮಾತುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇಮಿಡಿಯೇಟ್ ರಿಯಾಕ್ಷನ್ ಮಾಡಿಬಿಡ್ಬೇಕು, ಅವ್ರಿಗೇನೋ ಉತ್ತರ ಕೊಟ್ಬಿಡ್ಬೇಕು ಅಂತಲ್ಲ, ಬಟ್ ಅದು ನಿಮ್ಮ ಗಮನದಲ್ಲಿರಬೇಕು. ನೆಗೆಟಿವ್ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ, ನೆಗೆಟಿವ್ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಸೋಲಾಗುವಂತಹ ಸಾಧ್ಯತೆಗಳಿರುತ್ತೆ. ಬಹಳ ಜಾಗರೂಕತೆಯಿಂದ ಯೋಚನೆಯನ್ನು ಮಾಡಿದರೆ, ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಟ್ಟರೆ, ತೀರ್ಮಾನವನ್ನು ತೆಗೆದುಕೊಂಡ್ರೆ ನಿಮಗೆ ಜನ್ಮಸ್ಥ ರವಿ 12th ಹೌಸಲ್ಲಿದ್ದಾಗ ಆ್ಯಂಡ್ ನಿಮ್ಮದೇ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ರಾಶ್ಯಾಧಿಪತಿ ಅವನೇನೇನೆ, ಹಾಗಾಗಿ ಜನ್ಮಸ್ಥ ರವಿಯಿಂದ ನಿಮ್ಮ ಮೇಲೆ ಅಪಪ್ರಚಾರ ಬರುವಂಥದ್ದು ಕಡಿಮೆ ಆಗುತ್ತೆ. ಯಾವುದೇ ಪ್ರಾಬ್ಲಮ್ಗಳಿದ್ದು ಕೂಡ ಆ ಕ್ಷಣಕ್ಕೆ ಉತ್ತಮವಾದಂತಹ ರೀತಿಯಲ್ಲಿ ಸಮಾಧಾನದಿಂದ ಸಾಲ್ವ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಿ. 2 ಮತ್ತು 11ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ 12ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ತಕ್ಕಂತಹ ಅವಶ್ಯಕತೆ, ಅನಿವಾರ್ಯತೆ ಇದೆ. ಮತ್ತು ಸ್ವಲ್ಪ ಪೇಷನ್ಸಿಂದ ಯೋಚನೆಯನ್ನು ಮಾಡಿ, ಪೇಷನ್ಸಿಂದ ತೀರ್ಮಾನವನ್ನು ತೆಗೆದುಕೊಳ್ಳಿ. ಸಿಂಹರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ. ಗುರು ಶುಕ್ರರು ಚೆನ್ನಾಗಿರ್ತಕ್ಕಂಥದ್ರಿಂದ ಯಾವುದೇ ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ. ಹಾಗಿದ್ದಾಗ್ಯೂ ಕೂಡ ಏನಾದರೂ ಕಷ್ಟಗಳಿದೆ ಅಂತಂದರೆ ಒಂದು ಉತ್ತಮವಾದಂತಹ ಮಂತ್ರವನ್ನು ಹೇಳ್ತೇನೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಾನು ಹೇಳುವಂತಹ ಪ್ರತಿಯೊಂದು ಮಂತ್ರ ಕೇವಲ ಈ ರಾಶಿಯವರು ಮಾತ್ರ ಹೇಳ್ಕೋಬೇಕಾ, ಬೇರೆ ರಾಶಿಯವರು ಹೇಳ್ಕೋಬಾರ್ದ ಅಂತ ಕೇಳಿದ್ರೆ ಹಾಗೇನೂ ಇಲ್ಲ. ಇದೆಲ್ಲ ತುಂಬ ಪವರ್ಫುಲ್ ಮಂತ್ರಗಳು, ತುಂಬ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಮಂತ್ರಗಳು, ಎನರ್ಜೈಸ್ಡ್ ಮಂತ್ರಗಳು, ಅಂದರೆ ಶಕ್ತಿಯುತವಾದಂತಹ ಮಂತ್ರಗಳು. ಹಾಗಾಗಿ ಈ ಮಂತ್ರವನ್ನು ಎಲ್ಲರೂ ಎಲ್ಲ ಕಾಲಗಳಲ್ಲಿಯೂ ಪಠಣ ಮಾಡಬಹುದು ಮತ್ತು 100% ರಿಸಲ್ಟ್ ಸಿಗುವಂತಹ ಮಂತ್ರ. ಇದು ಬಹಳ ವಿಶೇಷವಾದಂತಹ ಮಂತ್ರ. ಈ ಮಂತ್ರವನ್ನು ಕೇಳ್ಕೊಳ್ಳಿ, ಪಠಣ ಮಾಡ್ಕೊಳ್ಳಿ, ನಿಮ್ಮ ಜೀವನ ಸುಭಿಕ್ಷವಾಗತ್ತೆ. ಇದು ತ್ರೈಲೋಕ್ಯ ಮೋಹನ ಗೌರಿ ಮಂತ್ರ, ಬಹಳ ವಿಶೇಷವಾದಂತಹ ಮಂತ್ರ. ಹೆಸರೇ ಹೇಳುವಾಗೆ ತ್ರೈಲೋಕ್ಯ, 3 ಲೋಕಗಳನ್ನು ಗೆಲ್ಲುವಂತಹ ಶಕ್ತಿಯನ್ನು, ಮೋಹನ ಅಂದರೆ ಆಸೆ ಪಟ್ಟಿರ್ತಕ್ಕಂತಹ ವಸ್ತು, ಅಧಿಕಾರ, ಸ್ಥಾನಮಾನ, ಸಂಪತ್ತುಗಳನ್ನು ಪ್ರಾಪ್ತ ಮಾಡಿಕೊಡುವಂತಹ ಮಂತ್ರ. ತ್ರೈಲೋಕ್ಯ ಮೋಹನ ಗೌರಿ ಮಂತ್ರ. ಗೌರಿ ಅಂದರೆ ಸೌಭಾಗ್ಯವನ್ನು ನೀಡುವಂತಹ ಮಂತ್ರ. ಹಾಗಾಗಿ ತ್ರೈಲೋಕ್ಯ ಮೋಹನ ಗೌರಿ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗತ್ತೆ. ನೀವೇನು ಅಪೇಕ್ಷೆ ಪಡ್ತೀರೋ, ಏನು ಇಷ್ಟಪಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಸಿಗತ್ತೆ. ಈ ಮಂತ್ರವನ್ನು ಯಾವುದೇ ರಾಶಿ ನಕ್ಷತ್ರದ ಭೇದವಿಲ್ಲದೆ ಎಲ್ಲರೂ ಕೂಡ ಹೇಳ್ಕೊಳ್ಳಬಹುದು. ಈ ಮಂತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ದೂರವಾಗತ್ತೆ. ಓಂ ಹ್ರೀಂ ನಮೋ ಬ್ರಹ್ಮ ಶ್ರೀರಾಜಿತೆ ರಾಜಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ವಶಂಕರಿ ಸರ್ವಲೋಕ ವಶಂಕರಿ ಸರ್ವಸ್ತ್ರೀ ಪುರುಷ ವಶಂಕರಿ ಸುಮಧುಮೇ ವಾ ಹ್ರೀಂ ಸ್ವಾಹಾ. ಓಂ ಹ್ರೀಂ ನಮೋ ಬ್ರಹ್ಮ ಶ್ರೀರಾಜಿತೆ ರಾಜಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ವಶಂಕರಿ ಸರ್ವಲೋಕ ವಶಂಕರಿ ಸರ್ವಸ್ತ್ರೀ ಪುರುಷ ವಶಂಕರಿ ಸುಮಧುಮೇ ವಾ ಹ್ರೀಂ ಸ್ವಾಹಾ. ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈ ಮಂತ್ರದಿಂದ ಸಿದ್ಧಿಸುತ್ತೆ. ಇದರ ಜೊತೆಗೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ದರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ, ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜನ್ಮಜಾತಕದ ಪರಿಶೀಲನೆಯನ್ನು ಮಾಡಿಕೊಂಡು ಎಲ್ಲ ಕಷ್ಟವನ್ನು ದೂರ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸುಭೀಕ್ಷ, ಸಂತೋಷ ಅನ್ನುವಂಥದ್ದು ಕಾಣಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಸಿಂಹರಾಶಿ ಆಗಸ್ಟ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ, ಶುಭಂ ಭೂಯಾತ್, ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.